ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಏನಾದ್ರು ಹೆಲ್ಪ್ ಮಾಡ್ಲಾ? ಅಯ್ಯೋ ಅಳಿದ್ರೆ ನೀವ್ಯಾಕೆ ಬಂದ್ರಿ? ಹೋಗಿ ಕೂತ್ಕೊಳ್ಳಿ. ಇದೆಲ್ಲ ಹೆಂಗಸರು ಮಾಡೋ ಕೆಲಸ. ಹೆಂಗಸ್ರ ಕೆಲಸ ಗಂಡಸ್ರ ಕೆಲಸ ಅಂತೆಲ್ಲ ಏನೂ ಇರಲ್ಲ ಅತ್ತೆ. ಅದೆಲ್ಲ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು. ಚಾಕು ಹಿಡಿದು ತರಕಾರಿ ಕತ್ತರಿಸೋ ಕೈಗೆ ಲಾಲಿ ಹಾಡಿ ಮಗುನ್ ಮಲಗ್ಸೋಕ್ಕೂ ಗೊತ್ತಿರುತ್ತೆ. ಹಾಗೆ ಸೌಟ್ ಹಿಡಿದು ಅಡುಗೆ ಮಾಡೋ ಕೈಗೆ ಗನ್ ಹಿಡಿದು ದೇಶ ಸೇವೆ ಮಾಡೋಕ್ಕೂ ಗೊತ್ತಿರುತ್ತೆ. ಈಗಿನ ಪ್ರಪಂಚದಲ್ಲಿ ಗಂಡು ಮಕ್ಕಳು ಮಾಡೋ ಕೆಲಸನ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲ ಅಳಿ ಅಂದ್ರೆ ನಮ್ಮನೆ ಪರಿಸ್ಥಿತಿನೇ ಬೇರೆ. ನಿಮ್ಮ ಮಾವ ಬೆಳಿಗ್ಗೆ ಆದ್ರೆ ಡ್ಯೂಟಿಗೆ ಹೊರಟ್ಬಿಡ್ತಾರೆ. ಕಸ ಗುಡ್ಸೋದು ಪಾತ್ರೆ ಬೆಳಗೋದೆಲ್ಲ ಅಂಬುಜ ಮಾಡ್ತಾಳೆ. ಅಡುಗೆ ಕೆಲಸನ ನಾನೇ ಮಾಡ್ತೀನಿ. ಯಾರ ಸಹಾಯನೂ ತಗೊಳ್ಳಲ್ಲ. ನಾನಿದ್ದೀನಲ್ಲ, ನೀವು ಹೇಳ್ದಂಗೆ ಇದನ್ನೆಲ್ಲ ನಾಳೆಯಿಂದ ನೀವೇ ಮಾಡಬೇಕು. ಆದರೆ ಇವತ್ತು ಒಂದು ದಿವಸ ನಾನು ಸಹಾಯ ಮಾಡ್ತೀನಿ. ಅಯ್ಯೋ ಬೇಡ ಅಳಿ ಅಂದ್ರೆ, ನೀವು ದೊಡ್ಡ ಮನೆಯವರು. ನಿಮ್ಗಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ. ಅದು ಅಲ್ಲದೆ ಇವತ್ತು ನೀವು ನನ್ನ ಮಗನ ಕಾಪಾಡಿದ್ದೀರ. ನಿಮ್ಮ ಕೈನಲ್ಲಿ ನಾನು ಕೆಲಸ ಮಾಡ್ಸೋದ? ಅದೆಲ್ಲ ಸಾಧ್ಯನೇ ಇಲ್ಲ. ನನ್ನ ಜಾಗದಲ್ಲಿ ನಿಮ್ಮ ಮಗ ಇದ್ದಿದ್ರೆ ಆಗ್ಲೂ ಬೇಡ ಅಂತಿದ್ರ? ಸೊಸೆಯಾದವಳು ಹೇಗೆ ಮಾವನ ಮನೆಗೆ ಹೋದ್ಮೇಲೆ ಮಗಳಾಗ್ತಾಳೋ ಹಾಗೆ ಅಳಿಯಾನು ಅತ್ತೆ ಮನೆಗೆ ಮಗ ಆಗ್ತಾನೆ. ಬೇಡ ಅಂದ್ಬಿಡಿ ಇರಿ. ನೀವು ಮೊದಲು ಕೂತ್ಕೊಳ್ಳಿ. ಅಯ್ಯೋ ಬೇಡಪ್ಪ, ನಾನೇ ಮಾಡ್ಕೊಳ್ತೀನಿ. ಕೈ ಬೇರೆ ಗಾಯ ಆಗಿದೆ, ನೀವು ಹೆಂಗ್ ಮಾಡಕ್ಕಾಗತ್ತೆ? ಅಷ್ಟೇನಿಲ್ಲ ಅತ್ತೆ. ದೀಪ ಅವ್ರು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಅದರಲ್ಲೂ ನೀವು ಮುಲಾಮ್ ಬೇರೆ ಹಚ್ಚಿದಿರಲ್ಲ, ನೋವೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ನೆನ್ನೆಗಿಂತ ಎಷ್ಟೋ ಪರವಾಗಿಲ್ಲ. ಕೂತ್ಕೊಳ್ಳಿ. ನೀವು ಪರವಾಗಿಲ್ಲ, ಕೂತ್ಕೊಳ್ಳಿ. ಅತ್ತೆ ಅಳ್ತದ್ದೀರಾ? ಇಲ್ಲ ಅಳಿ ಅಂದ್ರೆ ಇದು ಸಂತೋಷದ ಕಣ್ಣೀರು. ಆ ದೇವರು ನಿಮ್ಮಂತ ಅಳಿಯನ್ನ ನಮಗೆ ವರವಾಗಿ ಕೊಟ್ಟಿದ್ದಾನೆ. ಆದ್ರೆ ನಾವು ನಿಮ್ಗೂ ದೀಪನ್ಗೂ ಹೊಂದಾಣಿಕೆ ಸರಿ ಇಲ್ಲ ಅಂತ ತಪ್ಪಾಗಿ ತಿಳ್ಕೊಂಡಿದ್ವಿ. ನೀವು ನಮ್ಗೆ ಹೇಗೆ ಒಳ್ಳೆ ಅಳಿಯನು ಹಾಗೆ ದೀಪಗೂ ಒಳ್ಳೆ ಗಂಡನಾಗಿದ್ದೀರಿ. ನೀವು ಹೀಗೆ ಕೊನೆವರೆಗೂ ಸುಖವಾಗಿ ಸಂತೋಷವಾಗಿದ್ರೆ ನಮ್ಗಷ್ಟೇ ಸಾಕು. ಮಾವ ಆಗಲಿ ಅತ್ತೆ ಆಗಲಿ ನನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದಾರೆ. ಆದರೆ ಇವತ್ತಲ್ಲ ನಾಳೆ ದೀಪ ಅವರಿಂದ ದೂರ ಆಗ್ತೀನಿ ಅನ್ನೋ ಸತ್ಯ ಗೊತ್ತಾದರೆ ಪಾಪ ಎಷ್ಟು ನೋವು ಅನುಭವಿಸ್ತಾರೋ ಏನೋ. ಏನು ಯೋಚನೆ ಮಾಡ್ತಿದ್ದೀರ ಅಳಿ ಅಂದ್ರೆ? ಏನಿಲ್ಲ ಅತ್ತೆ, ನಿಮ್ಮಲ್ಲಿ ಒಬ್ಬ ಒಳ್ಳೆ ತಾಯಿನ ನೋಡ್ತಾ ಇದ್ದೀನಿ. ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ಎಷ್ಟು ನಿಷ್ಕಲ್ಮಶವಾದ ಮನಸ್ಸು ನಿಮ್ಮದು. ನಾನು ಮಾತ್ರ ಅಲ್ಲ ಅಳಿ ಅಂದ್ರೆ, ಎಲ್ಲ ತಾಯಂದಿರು ಹೀಗೆ ತಮ್ಮ ಮಕ್ಕಳ ಬಗ್ಗೆ ಗೋಪುರದಷ್ಟು ಕನಸು ಕಟ್ಕೊಂಡಿರ್ತಾರೆ. ಮಕ್ಕಳು ನೆಮ್ಮದಿಲೆ ತಮ್ಮ ನೆಮ್ಮದಿನ ಕಾಣಿಸ್ತಾರೆ. ಅಷ್ಟು ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಈ ತಾಯಂದಿರಿಗೆ. ನಿಜ ಅತ್ತೆ, ಅದಕ್ಕೆ ಹೇಳೋದು ಮಕ್ಕಳ ಪಾಲ್ಗೆ ತಾಯಿನೇ ಮೊದಲನೇ ದೇವರು ಅಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.